ಸರ್, ಬೆಳಗಾವಿಯಲ್ಲಿ RSS ಕಾರ್ಯಕ್ರಮ ಆಗ್ತಿರುವಂಥದ್ದು, ರಾಷ್ಟ್ರೀಯ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರುವಂಥದ್ದು ಏನು? ಮಾಡಲಿಕ್ಕೆ ಏನೂ ಇಲ್ಲ. ನಮ್ಮ ಈಗಾಗಲೇ ಪೊಲೀಸರು DC ಅವರು ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಸ್ಟೇಟ್ ಗೌರ್ಮೆಂಟಿಂದ ಆಗುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅವ್ರು ಯಾವ ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. 3 ದಿನಗಳ ಕಾಲ ಇರುತ್ತೆ ಸರ್ ಕಾರ್ಯಕ್ರಮ ಬೆಳಗಾವಿಯಲ್ಲಿ. ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ, ಅವರು ಪಾರ್ಟಿಕಲಿ ಇಲ್ಲ ಅಂತ ಯಾವಾಗಲೂ ಹೇಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಓಪನ್ ಆಗಿ ಯಾವಾಗೂ ಪಾರ್ಟಿಕಲಿ ನಾವು ದೂರ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಕೇಳಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತಿದ್ರು ಸರ್, ನೋಂದಣಿಯ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ್ರು. ಹಾಗಾಗಿ ಇಲ್ಲಿ ತಿರುಗೇಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಆ ರೀತಿ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಅನುಮತಿ ಕಾರ್ಯಕ್ರಮದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ, RSS ನಿಂದ ಏನೇ ಪಥಸಂಚಲನ ಆದರೂ ಕೂಡ ಪೊಲೀಸರಿಂದ ಅನುಮತಿ ಪಡೀಲೇಬೇಕು. ನಾನು ಗೃಹ ಸಚಿವ ಇರೋ ಮಟ್ಟನೂ ಕೂಡ ಅದನ್ನ ಆ ಪಾಲಿಸಿ ಇಲ್ಲ, ಅದೇ ಹೇಳಿದೆ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದು ಅವ್ರ ಮಂತ್ರಿಗಳದಾರ, ಅದಕ್ಕೆ ಇಲಾಖೆ ಇದೆ, ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವರು. ಸರ್, ಬೆಳಗಾವಿಯಲ್ಲಿ RSS ಕಾರ್ಯಕ್ರಮ ಆಗ್ತಿರುವಂಥದ್ದು, ರಾಷ್ಟ್ರೀಯ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರುವಂಥದ್ದು ಏನು? ಮಾಡಲಿಕ್ಕೆ ಏನೂ ಇಲ್ಲ. ನಮ್ಮ ಈಗಾಗಲೇ ಪೊಲೀಸರು DC ಅವರು ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಸ್ಟೇಟ್ ಗೌರ್ಮೆಂಟಿಂದ ಆಗುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅವ್ರು ಯಾವ ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. 3 ದಿನಗಳ ಕಾಲ ಇರುತ್ತೆ ಸರ್ ಕಾರ್ಯಕ್ರಮ ಬೆಳಗಾವಿಯಲ್ಲಿ. ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ, ಅವರು ಪಾರ್ಟಿಕಲಿ ಇಲ್ಲ ಅಂತ ಯಾವಾಗಲೂ ಹೇಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಓಪನ್ ಆಗಿ ಯಾವಾಗೂ ಪಾರ್ಟಿಕಲಿ ನಾವು ದೂರ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಕೇಳಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತಿದ್ರು ಸರ್, ನೋಂದಣಿಯ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ್ರು. ಹಾಗಾಗಿ ಇಲ್ಲಿ ತಿರುಗೇಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಆ ರೀತಿ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಅನುಮತಿ ಕಾರ್ಯಕ್ರಮದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ, RSS ನಿಂದ ಏನೇ ಪಥಸಂಚಲನ ಆದರೂ ಕೂಡ ಪೊಲೀಸರಿಂದ ಅನುಮತಿ ಪಡೀಲೇಬೇಕು. ನಾನು ಗೃಹ ಸಚಿವ ಇರೋ ಮಟ್ಟನೂ ಕೂಡ ಅದನ್ನ ಆ ಪಾಲಿಸಿ ಇಲ್ಲ, ಅದೇ ಹೇಳಿದೆ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದು ಅವ್ರ ಮಂತ್ರಿಗಳದಾರ, ಅದಕ್ಕೆ ಇಲಾಖೆ ಇದೆ, ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವರು. ಸರ್, ಬೆಳಗಾವಿಯಲ್ಲಿ RSS ಕಾರ್ಯಕ್ರಮ ಆಗ್ತಿರುವಂಥದ್ದು, ರಾಷ್ಟ್ರೀಯ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರುವಂಥದ್ದು ಏನು? ಮಾಡಲಿಕ್ಕೆ ಏನೂ ಇಲ್ಲ. ನಮ್ಮ ಈಗಾಗಲೇ ಪೊಲೀಸರು DC ಅವರು ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಸ್ಟೇಟ್ ಗೌರ್ಮೆಂಟಿಂದ ಆಗುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅವ್ರು ಯಾವ ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. 3 ದಿನಗಳ ಕಾಲ ಇರುತ್ತೆ ಸರ್ ಕಾರ್ಯಕ್ರಮ ಬೆಳಗಾವಿಯಲ್ಲಿ. ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ, ಅವರು ಪಾರ್ಟಿಕಲಿ ಇಲ್ಲ ಅಂತ ಯಾವಾಗಲೂ ಹೇಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಓಪನ್ ಆಗಿ ಯಾವಾಗೂ ಪಾರ್ಟಿಕಲಿ ನಾವು ದೂರ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಕೇಳಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತಿದ್ರು ಸರ್, ನೋಂದಣಿಯ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ್ರು. ಹಾಗಾಗಿ ಇಲ್ಲಿ ತಿರುಗೇಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಆ ರೀತಿ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಅನುಮತಿ ಕಾರ್ಯಕ್ರಮದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ, RSS ನಿಂದ ಏನೇ ಪಥಸಂಚಲನ ಆದರೂ ಕೂಡ ಪೊಲೀಸರಿಂದ ಅನುಮತಿ ಪಡೀಲೇಬೇಕು. ನಾನು ಗೃಹ ಸಚಿವ ಇರೋ ಮಟ್ಟನೂ ಕೂಡ ಅದನ್ನ ಆ ಪಾಲಿಸಿ ಇಲ್ಲ, ಅದೇ ಹೇಳಿದೆ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದು ಅವ್ರ ಮಂತ್ರಿಗಳದಾರ, ಅದಕ್ಕೆ ಇಲಾಖೆ ಇದೆ, ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವರು.